ಎಲ್ಲರಿಗೂ ನಮಸ್ಕಾರ. ನಾವು ಜೋರ್ಡನ್ ಕಂಟ್ರಿಗೆ ಹೋಗಿದ್ವಿ. ಜೋರ್ಡನ್ ಕಂಟ್ರಿಗೆ ಯಾಕೆ ಹೋಗಿದ್ವಿ ಅಂದ್ರೆ ಅಲ್ಲಿ ಒಂದು ವಿಶ್ವದಲ್ಲಿರುವಂತಹ ಅದ್ಭುತಗಳಲ್ಲಿ ಒಂದಾದಂಥ ಪೆಟ್ರಾ ಇದೆ. ಸೊ ಪೆಟ್ರಾ ನೋಡೋಣ ಅಂತ ಜೋರ್ಡನ್ಗೆ ಹೋಗಿದ್ವಿ. ಬಟ್ ಈ ಜೋರ್ಡನ್ಗೆ ಹೋಗ್ಬೇಕು ಅಂದ್ರೆ ನಾವು ಬ್ಯಾಂಗ್ಳೂರಿಂದ ವಯಾ ದುಬೈ ಆರ್ UAE ಹೋಗ್ಬಿಟ್ಟು ಅಲ್ಲಿಂದ ನಾವು ಜೋರ್ಡನ್ಗೆ ಹೋಗ್ಬೇಕು. ಸೊ ಇದರಲ್ಲಿ ಎರಡು ಆಪ್ಷನ್ ಇದೆ. ಒಂದು ಬಂದು ನೀವು ಡೈರೆಕ್ಟ್ ಬ್ಯಾಂಗ್ಳೂರಿಂದ ಜೋರ್ಡನ್ಗೆ ಫ್ಲೈಟ್ ಇದೆ, ಬಟ್ ಸೇಮ್ ಫ್ಲೈಟ್, ದಟ್ ಈಸ್ ಎಥಾರ್ ಏರ್ಲೈನ್ಸ್ ಇದೆಲ್ಲ. ಏರ್ಲೈನ್ಸ್ ಅಲ್ಲಿ ನೀವು ಫ್ಲೈಟ್ ಬುಕ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ದುಬೈ ವೀಸಾ ಬೇಕಾಗಲ್ಲ. ಸಪೋಸ್ ನೀವೇನಾದ್ರೂ ಇಲ್ಲ ನಾವು ದುಬೈ ನೋಡ್ಕೊಂಡು ಜೋರ್ಡನ್ಗೆ ಹೋಗ್ತೀವಿ ಅಂದ್ರೆ ನೀವು ದುಬೈ ವೀಸಾ ತಗೋಬೇಕಾಗುತ್ತೆ. ಸೊ ದುಬೈಲಿ ನೀವು 1 or 2 days ತನಕ ಸ್ಟೇ ಮಾಡ್ಕೊಂಡು ನೀವು ಅಲ್ಲಿಂದ ನೆಕ್ಸ್ಟ್ ಜೋರ್ಡನ್ಗೆ ಹೋಗ್ಬೇಕಾಗುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಂಡ್ ಸಜೆಷನ್. ಸೊ ನೀವೇನಾದ್ರೂ ಜೋರ್ಡನ್ ಕಂಟ್ರಿಗೆ ಹೋಗ್ಬೇಕು, ಈಗ ಪೆಟ್ರಾ ನೋಡಕ್ ಹೋಗ್ಬೇಕು ಅಂದ್ರೆ ಈ ತರ ಎರಡು ಆಪ್ಷನ್ ಅಲ್ಲಿ ನೀವು ಹೋಗ್ಬೇಕು. ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಜೋರ್ಡನ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ವೀಸಾ ಬೇಕಿಲ್ಲ, ಅಲ್ಲಿ ಹೋದ್ಮೇಲೆ ವೀಸಾ ಕೊಡ್ತಾರೆ. ಬಟ್ ಒಂದು ಆಪ್ಷನ್ ಇದೆ ಜೋರ್ಡನ್ ಪಾಸ್ ಅಂತ. ಸೊ ನೀವು ಜೋರ್ಡನ್ ಪಾಸ್ನ ನೀವು ಇಲ್ಲಿಂದನೇ ನೀವು ಅಪ್ಲೈ ಮಾಡ್ಕೊಂಡು 1 day or 2 day ಬಿಫೋರ್ ನೀವು ಅಪ್ಲೈ ಮಾಡ್ಕೊಂಡು ಆ ಜೋರ್ಡನ್ ಪಾಸ್ ತಗೊಂಡೋದ್ರೆ ನಿಮ್ಗೆ ಅಲ್ಲಿ ಆ ವೀಸಾ ಬೇಕಾಗಲ್ಲ. ಜೊತೆಗೆ ನಿಮ್ಗೆ ಅಲ್ಲಿ ಸುಮಾರು 24 ಎಂಟ್ರಿ ಫೀಸ್ಗಳೆಲ್ಲ ನಿಮ್ಗೆ ಅದೇ ಪಾಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದು ತಗೊಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಅಲ್ಲಿ ಟೂರಿಸಂ ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಆ ಕಂಟ್ರಿ ಅವರು ಈ ಜೋರ್ಡನ್ ಪಾಸ್ ಅಂತ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಎರಡು ಆಪ್ಷನ್ ಅಲ್ಲಿ ನಾವು ಅಲ್ಲಿಗೆ ಹೋಗಿ ರೀಚ್ ಆಗ್ಬೋದು. ಸೊ ಈ ಎರಡು ಆಪ್ಷನ್ಗಳನ್ನ ನೀವು ಯೂಸ್ ಮಾಡ್ಕೊಂಡು ಆ ಕಂಟ್ರಿಗೆ ಹೋಗ್ಬೋದು. ಈ ಕಂಟ್ರಿ ಏನು ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ, ಬಟ್ ಅಲ್ಲಿ ಕರೆನ್ಸಿ ವ್ಯಾಲ್ಯೂ ಮಾತ್ರ ತುಂಬಾ ಇದೆ. ಸೊ ಒಂದು ಜೋರ್ಡನ್ಗೆ ಆಲ್ಮೋಸ್ಟ್ 120 ರೂಪೀಸ್ ತನಕ ಆಗುತ್ತೆ. ಕಂಪೇರ್ ಮಾಡಿದ್ರೆ ಸೇಮ್ ಆಸ್ ಇಟ್ ಈಸೇ ಇದೆ, ಬಟ್ ರೀಸನಬಲ್ ಆಗಿದೆ, ಹೋಗಿ ಬರ್ಬೋದು. ಚೆನ್ನಾಗಿದೆ ಕಂಟ್ರಿ, ಹೋಗಿ ನೀವು ಸಾಧ್ಯವಾದಷ್ಟು ನೋಡಿ. ಸೊ ಅದು ಸೀರೀಸ್ನ ನಾನು ಈಗ ಹಾಕ್ತೀನಿ, ನೋಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ನೋಡಿ ಅಬು ದುಬೈ ಏರ್ಪೋರ್ಟ್. ಇಲ್ಲಿಂದ ಜೋರ್ಡನ್ಗೆ ನಮಗೆ ಎಥಿಯಾರ್ ಏರ್ಲೈನ್ ಬುಕ್ ಅಬುದಾಬಿ ಜೋರ್ಡನ್ಗೆ ಇನ್ಕ್ಲೂಡಿಂಗ್ ಲಂಚ್ ಎಲ್ಲ ಇರುತ್ತೆ. ಇದರಲ್ಲಿ ಚೆನ್ನಾಗಿರುತ್ತೆ. ಇದು ನೋಡಿದ್ರೆ ನಮಗೆ ಅಲ್ಲಿ ಪರ್ಮಿಷನ್ನು, ನೀವು ಅಲ್ಲಿ ಹೋದ ತಕ್ಷಣ ನಿಮ್ಮ ಹತ್ರ ಜೋರ್ಡನ್ ಪಾಸ್ ಇದ್ದರೆ ಅಥವಾ ನೀವು ವೀಸಾ ಆನ್ ಅರೈವಲ್ ತೊಗೊಂಡೆ ಜೋರ್ಡನಲ್ಲಿ, ಅಲ್ಲಿ ಇಮಿಗ್ರೇಷನ್ ಆಫೀಸರು ಇದನ್ನು ವೆರಿಫೈ ಮಾಡೋಕ್ಕೆ ಮಿನಿಮಮ್ 3 to 4 hours ತಗೋತಾರೆ. ಅದು ತೊಗೊಂಡ್ಮೇಲೆ ನಮಗೆ ಎಂಟ್ರಿ. ನಮಸ್ಕಾರ. ನಾನಿವತ್ತು ದ ಕಿಂಗ್ಡಮ್ ಆಫ್ ದಿ ಜೋರ್ಡನ್ ಆ ಕಂಟ್ರಿಲಿದ್ದೀನಿ. ಸೊ ಇದೇ ನೋಡಿ ದ ಕಿಂಗ್ಡಮ್. ದಿಸ್ ಈಸ್ ಅಮಾನ್ ಕ್ಯಾಪಿಟಲ್ ಸಿಟಿ ಆಫ್ ದಿ ಜೋರ್ಡನ್. ಸೊ ನಾನೀಗ ಅಮಾನ್ ಸಿಟಿ ಏರ್ಪೋರ್ಟಲ್ಲಿ ಬಂದು ಈಗ ತಾನೇ ಇರ್ತಿದ್ದೀನಿ. ನೋಡೋಣ ಬನ್ನಿ ಜೋರ್ಡನ್ ಕಂಟ್ರಿ ಯಾವ ಥರ ಇದೆ, ಹೆಂಗಿದೆ, ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಈ ಕಂಟ್ರಿಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಕಾರ್ ರೆಂಟಲ್ ಮಾಡ್ಬೋದು. ಕಾರ್ ರೆಂಟಲ್ ಮಾಡೋಕ್ಕೆ ನಮ್ಮ ಹತ್ರ ನಮ್ಮ ಇಂಡಿಯನ್ DL ಇದ್ದರೆ ಸಾಕು. ನಾನು ಆನ್ಲೈನಲ್ಲಿ ಕಾರ್ನ ಬುಕ್ ಮಾಡ್ಕೊಂಡಿದ್ದೆ. ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ನಮಗೆ ತುಂಬ ಚೀಪಾಗಿ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ನನಗೆ ಕಾರು ಅಲ್ಲಿ 7 to 8 daysಗೆ ಒಂದು 7,000 ಇಂದ 8,000 ಆಯಿತು, ಇನ್ಕ್ಲೂಡಿಂಗ್ ಪೆಟ್ರೋಲ್ ಸೇರಿ. ಮಿಡ್ಲ್ ಈಸ್ಟ್ ಕಂಟ್ರಿಲಿ ಈ ಹೈವೇಲಿ ಈ ಲಾಂಗ್ ಡ್ರೈವ್, ನೀವೇನಾದರೂ ಏನಿದೆ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನೀವು ಏನಾದರೂ ಔಟ್ ಆಫ್ ಕಂಟ್ರಿ ಸ್ಟೇ ಮಾಡ್ಕೊಂಡಿದ್ರೆ ಯಾವ ಥರ ಇರ್ತದೆ. ನಾನು ಅಮ್ಮನಲ್ಲಿ ಬುಕ್ ಮಾಡ್ತೀವಿ. ಈ ಥರ ಮನೆಗೆ ಬರ್ತೀವಿ, ಲೊಕೇಶನ್ ಕಳಿಸ್ತಾರೆ, ಈ ಥರ ಇರುತ್ತೆ. ಇಲ್ಲಿ ಬಂದಾಗ ಇದು ಕೋಡ್ ಇರುತ್ತೆ. ಈ ಕೋಡ್ನ ನಮಗೆ ಹೇಳಿರ್ತಾರೆ. ಆ ಕೋಡ್ ತೆಗೆದ ತಕ್ಷಣ ಇದರ ಒಳಗಡೆ ಕೀ ಇರುತ್ತೆ. ನಮಗೆ ಯಾವ ಕೀ ಅಲಾಟ್ ಮಾಡಿರ್ತಾರೋ ಆ ಕೀನ ತಗೊಂಡು ಈಗಿನ ಕೀ ನೋಡಿ ನನಗೆ ಅಲಾಟ್ ಆಗಿರೋ ಕೀ ತೊಗೊಂಡಿದ್ದೀನಿ. ತಗೊಂಡು ಲಾಕ್ ತೆಗೆದ್ರೆ ಒಳಗಡೆ ಹಾಲಿರುತ್ತೆ. ಸೊ ಕಾಮನ್ ಪಾರ್ಟ್ ಎಲ್ಲರಿಗೂ ಅದೇ ಥರ ಈಗಿರೋ ಈಗ 3 ರೂಮ್ ಅಲ್ಲಿ 4 ರೂಮ್. ಸೊ ಇನ್ನೊಂದು ವೆಸ್ಟನ್ನು ಇಲ್ಲಿ ವಾಷಿಂಗ್ ಮಿಷಿನ್ನು ಬೋರ್ಡು ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ಸೇಮ್ ಮನೆ ಥರನೇ ಇರುತ್ತೆ, ನಿಮ್ಗೆ ಸೇಫಾಗಿರುತ್ತೆ. ಹಾಗೆ ಅಂದರೆ ಕಿಚನಲ್ಲಿ ಓವನ್ ಇದೆ, ಹೀಟರ್ ಇದೆ, ಕುಕಿಂಗ್ ಇದೆ. ಈ ಕಡೆಯಿಂದ
ಸ್ಟವ್ ಇದೆ, ಫ್ರಿಡ್ಜ್ ಇದೆ. ನಮಗೇನಾದರೂ ತಗೊಂಬಂದು ಫ್ರಿಜ್ಜಲ್ಲೆಲ್ಲ ಇಟ್ಕೋಬೋದು. ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ನಾವು ಒಂದಿನ 2 ಡೇಸ್ 3 ಡೇಸ್ ಈ ಥರ ಸ್ಟೇ ಮಾಡೋಂಗಿದ್ರೆ ಈ ಥರ ಏರಿಯಾ ಬೇನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನನಗೆ ಇದು ಕಾಸ್ಟ್ ಎಷ್ಟು ಬಿದ್ದಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಯಾವ ಥರ ರೂಮ್ ಎ ಸಿ ಇರುತ್ತೆ, ಎ ಸಿ ಬೇಕಾದ್ರೆ ಫ್ಯಾನ್ ಬೇಕಾದ್ರೆ ಫ್ಯಾನು. ಸೊ ನಮ್ಮ ಆಶಾ ಕಿರಣ್ ಮಾಡ್ತಾರಲ್ಲ ಬೆಡ್ ಟೆಸ್ಟ್ ಚೆನ್ನಾಗಿದೆ ಗುರು, ಮೆತ್ತಗೆ. ಸೊ ವೈಫೈ ಇರುತ್ತೆ, ಹೊರಗಡೆ ಬಾಲ್ಕನಿ ಇದೆ, ಕಬೋರ್ಡ್ ಕೊಟ್ಟಿರ್ತಾರೆ, ಚೆನ್ನಾಗಿದೆ. ಓವರಾಲಾಗಿ ನಾವು ಈ ಥರ ಮಾಡ್ಕೊಂಡು ಒಳ್ಳೆಯದು. ಈ ಕಂಟ್ರಿಲಿ ಒಂದು ಖುಷಿ ಏನಂದರೆ ಲೆಫ್ಟ್ ಹ್ಯಾಂಡ್ ಡ್ರೈವು. ಫಸ್ಟ್ ಟೈಮ್ ಲೆಫ್ಟ್ ಹ್ಯಾಂಡ್ ಡ್ರೈವ್ ಮಾಡಿದೆ, ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು, ಒಂಥರ ಕಂಫರ್ಟಬಲ್ ಆಗಿತ್ತು. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಅಮಾನ್ ಅನ್ನೋದೊಂದು ಸಿಟಿ, ಅದು ಜೋರ್ಡನ್ ಕ್ಯಾಪಿಟಲ್ ಸಿಟಿ. ಅಮನ್ ಅಲ್ಲ, ಅಮಾನ್. ಸೊ ನೋಡಿ, ಇದೆ ಅಮಾನ್. ನಾನು ಇವತ್ತು ಅಮಾನಲ್ಲಿ ಇದ್ದೀನಿ. ಅಲ್ಲಿ ಕಾಣ್ತಾ ಇದ್ದಲ್ಲ ಫ್ಲಾಗು, ಅದೇ ಜೋರ್ಡನ್ ಫ್ಲಾಗ್. ಇದು ಅಮಾನ್ ಕ್ಯಾಸ್ಟಲ್. ನೋಡಿ, ರೋಮನ್ ಥಿಯೇಟರ್ ಕಾಣ್ತಾ ಇದೆ. ಇದು ಡೌನ್ ಟೌನ್. ದಿಸ್ ಇಸ್ ಅಮಾನ್. ತುಂಬ ಪ್ರಾಚೀನ ಕಾಲದ ಇತಿಹಾಸ ಇದೆ ಇಲ್ಲಿ, ನೋಡ್ಬೋದು ನೀವೆಲ್ಲ. ಇದು ಮಿಕ್ಸ್ಡ್, ಅಂದರೆ ರೋಮನ್ಸ್ ಇದ್ರು ಮತ್ತು ಇಲ್ಲಿ ಪ್ಯಾಲೆಸ್ಟೇನಿಯನ್ಸ್ ಅಂದರೆ ಯಹೂದೀಸ್ ಔಟ್ ಪ್ಲೇಸ್ ಆಗಿತ್ತು ಇದು ಫಸ್ಟು. ಅದಾದಮೇಲೆ ಮುಸ್ಲಿಮ್ಸ್ ಇದ್ದಾರೆ ಈಗ. ಸೊ ಮ್ಯಾಕ್ಸಿಮಮ್ ಇಲ್ಲಿ ಪ್ಯಾಲೆಸ್ಟೇನಿಯನ್ಸ್ ಅಂದರೆ ಯಹೂದಿಗಳಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಹಾಯ್ ಗಾಯ್ಸ್, ನಾವು ಅಮಾನಲ್ಲಿ ಒಂದು ಫೇಮಸ್ ಜಾಗ ನೋಡಿದ್ವಿ. ಈ ಜಾಗ ನಮಗೆ ಹೇಳ್ಕೊಟ್ಟೋದೆ ನಮ್ಮ ಮಹಾಬಲರಾಮ್ ಅವರು, ಗ್ಲೋಬಲ್ ಕಣ್ಣಿಗೆ ಇದಾರಲ್ಲ, ಅವರೇ ಹೇಳಿದ್ದು. ಅವ್ರು ಹೇಳಿದ ಇದನ್ನು ಹುಡಿಕೊಂಡು ಬಂದಿದ್ದೀವಿ, ಇಲ್ಲಿಗೆ ಹುಡಿಕೊಂಡು ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಟೇಸ್ಟು, ಏನು ಯಾವ ಥರ ಅಂತ. ಬನ್ನಿ. ಇದು ಡೌನ್ ಟೌನಲ್ಲಿದೆ, ಚೆನ್ನಾಗಿದೆ. ಶಾಪಿಂಗ್ ಗೀಪಿಂಗ್ ಅದಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ಕರೆನ್ಸಿ ಬಗ್ಗೆ ಹೇಳಿಲ್ಲ ನೋಡಿ, ಹೇಳ್ಬಿಡ್ತೀನಿ. ಇಲ್ಲಿ ಕರೆನ್ಸಿ ನೋಡಿ, 1 ದಿನಾರ್ಗೆ 120 ರೂಪಾಯಿ ಆಲ್ಮೋಸ್ಟ್. 1 ದಿನಾರ್ ನಾನಿದು ಬಂದಿದ್ದೀನಿ, ಇವತ್ತು ತಗೊಂಡಿದ್ದೀನಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಎಕ್ಸ್ಕ್ಯೂಸ್ ಮೀ. الجميع طبعا هو طبعا ಎಸ್, ಫೈನಲ್ ಆಗಿ ಬಂದಿದ್ದೀನಿ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಇದಕ್ಕೆಲ್ಲ ಕಾರಣ ಒಂದು ನಮ್ಮ ಗ್ಲೋಬಲ್ ಕಂಟ್ರಿಗಳಿಂದ ಬಲರಾಮ್ ಅವರು, ಅವರಿಗೆ ಧನ್ಯವಾದ ಹೇಳಬೇಕು. في ناعمة وفي نص كيلو ناعمة. ಐಸ್ ಕ್ರೀಮ್ ತಿನ್ನಪ್ಪ. ಅಲ್ಲಿ ಎದುರುಗಡೆನೆ ಐಸ್ ಕ್ರೀಮ್. ಎಸ್,
ಗ್ಲೋಬಲ್ ಕಣ್ಣಿಗರವರೇ, ನೀವು ಹೇಳಿದ್ದು ಅಪ್ಪಟ ನಿಜ. ಸೂಪರ್ ಆಗಿದೆ, ನಂದು ರೆಕಮೆಂಡ್ ಇದೆ. ಸೂಪರ್ ಆಗಿದೆ. ನೀವೇನ ಅಮಾನ್ ಸಿಟಿ ಬಂದರೆ ದಯವಿಟ್ಟು ಮಸ್ಟ್ ಅಂಡ್ ಟ್ರೈ ಮಾಡಿ. ವೆಲ್ಕಮ್ ಟು ಪೆಟ್ರಾ. ಪೆಟ್ರಾ ವಾದಿ ಮುಸಿ, ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ಬನ್ನಿ. ಇದು ವ್ಯೂ ನೋಡಿ, ಹಿಂದೆ ಕಾಣ್ತಾ ಇದೆಲ್ಲ ಇದೆ ಪೆಟ್ರಾ. ವೆಲ್ಕಮ್ ಟು ಪೆಟ್ರಾ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದಂಥ ಜೋರ್ಡನ್ ದೇಶದಲ್ಲಿರುವಂಥ ಪೆಟ್ರಾಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದರೊಳಗಡೆ ಸಿವಿಲೈಸೇಷನ್ ಅಂದರೆ ನಮ್ಮ ನಾಗರಿಕತೆ ಹೆಂಗೆ ಬೆಳೀತು ಅಂತ AD BDಲೆಲ್ಲ ನಡೆದಿದೆ. ಅಂದರೆ ಕ್ರಿಸ್ತಪೂರ್ವ ಕ್ರಿಸ್ತಶತಕ ಎಲ್ಲ ಜನಗಳು ಯಾವ ಥರ ಅವರು ಬದುಕಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಇದೆ. ಅದು ಫೇಮಸ್ ಇದು. ನೋಡಿ ಪೆಟ್ರಾ ಸಿಟಿ ಹೆಂಗಿದೆ. You are from? You are from? We're originally from Pakistan, but we were born and bred in the UK. We live in Manchester, England. Oh, What about yourself? we are from India. Oh, you're from India. What part of India? India, staying India, working India. Oh, yeah. Which part? South? South. South, yeah. I've got friends that are from South India, but now they've moved over to England, working in IT, infrastructure and stuff. So, yeah, so they're from South India as well. I love South Indian food. Yeah. You don't start any day. Yeah? Yeah, yeah. You know biryani? I love biryani. I love South India. I love the flavours of South Indian food. Okay. I love them because the vegetarian food is just so flavoursome. Yeah. But we're lucky in England because in England there's so much South Asian, Pakistani, Indian, Yeah. South Indians. Restaurants It's there, got yeah. so much flavour now, and I love it. Like you try, it's like you don't miss it. How long are you not here? This is my 4th day. Okay. We are going to Wadiram. Oh, sorry. Okay. See. Yes. You can see that. This is the view of Petra. ಮೇಲ್ಗಡೆಯಿಂದ ಪೆಟ್ರಾ ಯಾವ ಥರ ಕಾಣುತ್ತೆ ಕಾಣ್ತಾ ಇದೆಯಲ್ಲ ಕೆಳಗಡೆ. ಜನ ಎಲ್ಲ ವಾಕ್ ಮಾಡ್ಕೊಂಡು ಹೋಗ್ತಿದಾರಲ್ಲ, ಹಾಗೆ ಹೋಗಿ ಹಾಗೆ ಹೋಗಿ ಹಾಗೆ ಹೋಗಿ ಅಲ್ಲೊಂಥರ ಮಧ್ಯ ಇದ್ರ ಥರ ಕಾಣ್ತಾ ಇದೆ ನೋಡಿ. ಆ ಸಂದಿಲಿ ಹೋಗಿ 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 ಹಂಗೆ ಒಳಗಡೆ ಹೋಗ್ಬೇಕು. ಇದೇ ಪೆಟ್ರಾ ವ್ಯೂ. ನೈಸ್ ಪೆಟ್ರಾ. ಎಲ್ಲ ಫಾಸ್ಟ್ ಕಾರ್ಗಳಲ್ಲಿ. ದೇವಸ್ಥಾನ ಮಾಡಿದ್ದಾರೆ. ಆ ಮಳೆ ನೀರಲ್ಲಿ ಮೇಲ್ಗಡೆ ಸಾವಿರಾರು ವರ್ಷಗಳಿಂದ 1ನೇ ಶತಮಾನದಿಂದ ಇಲ್ಲಿ ಈ ನಾಗರಿಕತೆ ಸ್ಟಾರ್ಟ್ ಆಗಿರೋದು. ವೆಲ್ಕಮ್ ಟು ವಂಡರ್ ಆಫ್ ದಿ ವರ್ಲ್ಡ್. ಫಸ್ಟ್ ಇದೇ ಇರ್ಬೋದು ಅನ್ಸುತ್ತಪ್ಪ ನನಗೆ. ಆ ಥರ ಇದೆ ಜಿರಿ. Welcome to Petra. Wow. Yoppa.
ನಮಸ್ಕಾರ ಎಲ್ಲರಿಗೂ. ನೋಡಿ ನಾನಿವತ್ತು ವರ್ಲ್ಡ್ ವಂಡರ್ ಆಗಿರುವಂಥ ಪೆಟ್ರಾ ಬಂದು ಸುಮಾರು ಫಸ್ಟ್ ಸೆಂಚುರಿಯಿಂದನೂ ಇದು ಸ್ಟಾರ್ಟ್ ಆಗಿದೆ. ಆ ಥರ ಇಲ್ಲಿ ಜನ್ರೇಷನ್ನು ಆಗ್ತಾ ಬಂದಿದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಹೇಗಿದೆ ಒಳಗಡೆ ಪೆಟ್ರಾ. ಇಲ್ಲಿಂದ 4.5 ಕಿಲೋಮೀಟ್ರ್ ಒಳಗಡೆ ವಾಕ್ ಮಾಡಬೇಕು. ಸೊ ಫುಲ್ ಎನರ್ಜಿ ತೊಗೊಂಡು ಬನ್ನಿ ಬರೋರು ನೆಕ್ಸ್ಟ್ ವಾಕ್ ಮಾಡೋಕ್ಕೆ. ಬನ್ನಿ ನೋಡೋಣ. ಫೈನಲ್ ಆಗಿ 4.5 ಕಿಲೋಮೀಟ್ರ್ ನಡ್ಕೊಂಡು ಬಂದಮೇಲೆ ಮೊನಸ್ಟ್ರಿಗೆ ಬಂದು ತಲುಪಿದ್ದೀವಿ. ಇದೆ ಮೊನಸ್ಟ್ರಿ. ನೋಡಿ ನನ್ನ ಬ್ಯಾಕ್ ಸೈಡ್ ಕಾಣ್ತಾ ಇದ್ದಲ್ಲ, ಅದೇ ಮೊನಸ್ಟ್ರಿ. ಎಸ್, ಫೈನಲ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಸೀದಾ ಮೊನಸ್ಟ್ರಿ. Nice sunset. Wow, you can see. ಫೈನಲ್ ಆಗಿ 4.5 ಕಿಲೋಮೀಟ್ರ್ ನಡ್ಕೊಂಡು ಬಂದಮೇಲೆ ಮೊನಸ್ಟ್ರಿಗೆ ಬಂದು ತಲುಪಿದ್ದೀವಿ. ಇದೆ ಮೊನಸ್ಟ್ರಿ. ನೋಡಿ ನನ್ನ ಬ್ಯಾಕ್ ಸೈಡ್ ಕಾಣ್ತಾ ಇದ್ದಲ್ಲ, ಅದೇ ಮೊನಸ್ಟ್ರಿ. ಎಸ್, ಫೈನಲ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಸೀದಾ ಮೊನಸ್ಟ್ರಿ. ನೋಡ್ರಪ್ಪ, ಪೆಟ್ರಾದು ಇವೇನು ಮೇಕೆ ಮರಿನೋ ಕುರಿ ಮರಿನೋ ಒಂದು ಗೊತ್ತಾಗ್ತಿಲ್ಲ. ನೋಡಿದ್ರೆ ಮಿಕ್ಸ್ ಥರ ಕಾಣ್ತಾ ಇದ್ದಾವೆ. ಮೇಕೆ ತಾನೇ ಇವು. ಕೂದಲು ಮಾತ್ರ ಚೆನ್ನಾಗಿದೆ. ಇಲ್ಲಿ ಇಷ್ಟೊಂದು ಬಿಸಿಲಿದ್ರೂ ವೆದರ್ ಮಾತ್ರ ತುಂಬ ಕೂಲಾಗಿದೆ. ಒಂದು 16-17 ಡಿಗ್ರಿ ಇದ್ದಂಗಿದೆ. ವೆಲ್ಕಮ್ ಟು ಪೆಟ್ರಾ. ಫೈನಲಿ 4.5 ಅವರ್ ನೆಡ್ಕೊಂಡು ಬಂದಮೇಲೆ ಸೊ ಮೊನಸ್ಟ್ರಿ ರೀಚ್ ಆಗಿದ್ದೀವಿ. ನೋಡಿ ಇಲ್ಲಿನ ಇವು ಮೇಕೆನೋ ಕುರಿನೋ ಮಿಕ್ಸ್ ತಳಿ ಥರ ಕಾಣ್ತಾ ಇದ್ದಾವಪ್ಪ ನನಗಿವು. ಮಿಕ್ಸೇ ಇವು. ಯಾಕೆಂದರೆ ಇಲ್ಲಿ ಕುದುರೆನೂ ಮತ್ತು ಕತ್ತೆ ಎರಡು ಮಿಕ್ಸ್ ಅಂತ ಬೀಡ್ ಮಾಡಿದ್ದಾರೆ ನೋಡಿ. ವೆಲ್ಕಮ್ ಟು ಪೆಟ್ರಾ ಮೊನಸ್ಟ್ರಿ. ಇದು ಮ್ಯೂ ಅಂತೆ. ಇದು ನೋಡಿ, ಇದು ಬಂದು ಕತ್ತೆ ಮತ್ತು ಕುದುರೆ ಬೀಡು. ಕತ್ತೆ ಮತ್ತು ಕುದುರೆ ಬೀಡಿದು ನೋಡಿ, ಮ್ಯೂ ಅಂತ. ಹೆಂಗೆ ಆಡ್ತಾ ಇತ್ತು ಅವಾಗಿಂದ. ಎಲ್ಲಿ ಆಡ್ತಾ ಇತ್ತು ಗೊತ್ತಾ? ಇದು ಇಲ್ಲಿ ಈ ಮೊನಸ್ಟ್ರಿ ಮುಂದೆ ಇವ್ರದೇ ಹಬ್ಬ. ಇದೆಲ್ಲ ಒಂದು ಗ್ಯಾಂಗ್ ಇದೆ ಇವ್ರದ್ದು ಫುಲ್ಲು. ವೆಲ್ಕಮ್ ಟು ಜೋರ್ಡನ್. Amazing place. ಎಲ್ಲಿ ಕ್ಯಾಟು? ವಾವ್, ಫೈನಲ್ ಆಗಿ 4.5 ಕಿಲೋಮೀಟರ್ ನೆಡ್ಕೊಂಬಂದ್ಮೇಲೆ ಪೆಟ್ರಾದ ಫೇಮಸ್ ಅಂತ ಮೊನಸ್ಟ್ರಿ. ಎಸ್, ಲುಕ್ ಅಟ್ ಬ್ಯಾಕ್ ಸೈಡ್. ದಿಸ್ ಇಸ್ ಮೊನಸ್ಟ್ರಿ. ಇದು ಅಮನ್ ಸಿಟಿಲಿರುವ ಬ್ಲೂ ಮಾಸ್ಕ್. ಚೆನ್ನಾಗಿತ್ತು, ಹೋಗ್ಬೋದು, ಒಂದ್ಸತಿ ವಿಸಿಟ್ ಮಾಡ್ಬೋದು. ಕಮ್ಮಿ ಬಜೆಟಲ್ಲಿ ಈ ಥರ ಎಲ್ಲ ಟ್ರಾವೆಲ್ ಯಾವ ಥರ ಮಾಡೋದು ಅಂತ ನಾನು ವೀಡಿಯೋಗಳು ನೋಡಿ ಲೈಕ್ ಮಾಡಿ. ಮುಂದೆ ಬರೋ ವೀಡಿಯೋಗಳಲ್ಲಿ ಇನ್ನೂ ಡೀಟೇಲ್ಸಾಗಿ ಹೇಳ್ತೀನಿ. ಯಾವ ಥರ ಬುಕ್ ಮಾಡ್ಕೋಬೇಕು, ಯಾವ ಥರ ಟ್ರಾವೆಲ್ ಮಾಡಬೇಕು
ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.